ಇದು ನಿಮ್ಮ ಧ್ವನಿ. ಏನಾಗಲ್ಲ ಬೇಡ ಎಷ್ಟು ದೂರ. ಅದೇ ರೀತಿ ರಾಜ್ಯ ಬಿಜೆಪಿಯ ಪ್ರಕೋಷ್ಠಗಳ ಸಂಚಾಲಕರು ಈಗ ಈ ರಾಜ್ಯಾದ್ಯಂತ ನಡೆಯುತ್ತಿರುವ SIR ಪ್ರಕ್ರಿಯೆ ಬಿಜೆಪಿಯ ರಾಜ್ಯ ಸಂಚಾಲಕರಾಗಿರುವ ಶ್ರೀಯುತ ದತ್ತಾತ್ರೇಯ ಅವರು ಕೂಡ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಈ ಒಂದು ವೇದಿಕೆಯ ಮುಖಾಂತರ ಮಾಧ್ಯಮದ ಮಿತ್ರರ ಮುಖಾಂತರ ನಾನು ಏನನ್ನು ಜಾಗೃತಿ ಹೇಳ್ತಕ್ಕಂಥದ್ದು ಒಂದು ಎರಡು ಮಾತು ಹೇಳ್ತೀನಿ. ಈ SIR ಪ್ರಕ್ರಿಯೆಯನ್ನ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದು ಇದು ಬಿಜೆಪಿಯ ಪ್ರೋಗ್ರಾಮ್ ಅಂತ ಹೇಳ್ತಕ್ಕಂಥದ್ದು ನಡೀತಾ ಇದೆ. ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥದ್ದು ನಡೀತಾ ಇದೆ. ಆದರೆ ಮೋದಿಜಿಯವರು ಯಾವುದೆಲ್ಲ ಕಾರ್ಯಕ್ರಮ ಕೊಡ್ತಾರೆ ಆ ಕಾರ್ಯಕ್ರಮಗಳಿಗೆಲ್ಲ ಅವರು ಬಿಜೆಪಿ ಕಾರ್ಯಕ್ರಮ ಅಂತ ಹೇಳ್ಬಿಡ್ತಾರೆ. ಮೋದಿಜಿಯವರ ದೇಶದ ಪ್ರಧಾನಮಂತ್ರಿಗಳಂತ ಮರೆತು ಅವರು ಬಿಜೆಪಿಯ ಕಾರ್ಯಕ್ರಮ ಅಂತ ಹೇಳ್ತಕ್ಕಂಥದ್ದು ಏನು ಸಾಕಷ್ಟು ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಕೂಡ ಈ SIR ಕೂಡ ಹೇಳ್ತಾ ಇದ್ದಾರೆ. ಈ SIR ಪ್ರಕ್ರಿಯೆ ಬಂದ್ಬಿಟ್ಟು 2002ರಲ್ಲಿ ಮಾಡಿದ್ದು ಬಿಟ್ರೆ ಇವತ್ತು 2026ನೇ ಇಸ್ವಿಯಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು. ಏನು SIR ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಚುನಾವಣೆ ಆಯುವ ಕೆಲಸ, ಸರ್ಕಾರದ ಕೆಲಸ. ಇದನ್ನ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬಿಜೆಪಿ ಇರ್ಬೋದು, ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಸೇರಿ ಎಲ್ಲರೂ ಕೂಡ ಸಹಕರಿಸಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಬೆಂಗಳೂರಲ್ಲಿ 45%, 46%, 40%, 50% ಮತ ನಡೀತದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದು ಚೇಂಜ್ ಆಗೋದು, ಸಾಕಷ್ಟು ಮನೆಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ತೀರ್ಕೊಳ್ಳೋದು, ಸಾಕಷ್ಟು ಏನೋ ಬೇರೆ ಊರಿಗೆ ಹೋಗ್ತಕ್ಕಂಥದ್ದು ಏನ್ ನಡೀತಾ ಇದೆ, ಹೊಸಬರನ್ನ ಸೇರ್ತಕ್ಕಂಥದ್ದು ಕೆಲಸಗಳು ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ಜಿಲ್ಲೆಗಳಿಗೆ ಕೂಡ ಆಗ್ತಾ ಇದೆ. ಇದ ಒಂದು ಪ್ರಕ್ರಿಯೆ ಏನಂತ ಹೇಳಿದ್ರೆ ಮತದಾರ ಪಟ್ಟಿನ ಹೊಸದಾಗಿ ಸೇರಿಸ್ತಕ್ಕಂಥದ್ದು, ಯಾರೆಲ್ಲ ತೀರ್ಕೊಂಡಿದ್ದಾರೆ ತೆಗಿತಕ್ಕಂಥದ್ದು, ಯಾರೆಲ್ಲ ಬೇರೆ ಮನೆಯವರಿಗೆ ಬೇರೆ ಬೂತ್ ಹೋಗಿರ್ತಕ್ಕಂಥದ್ದು ಅಲ್ಲಿಂದ ಇಲ್ಲಿ ತೆಗೆದು ಅಲ್ಲಿ ಸೇರಿಸ್ತಕ್ಕಂಥದ್ದು ಏನು ಈ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆ ಬಂದ್ಬಿಟ್ಟು ಚುನಾವಣೆ ಆಗಿರೋ ಪ್ರಕ್ರಿಯೆ. ಹಂಗಾಗಿ ಇವತ್ತು ಯಾರೆಲ್ಲ ಇದಾರ, ಏನೆಲ್ಲ ಕಾಂಗ್ರೆಸ್ ಅವರು ಏನೆಲ್ಲ ಹೇಳ್ತಾ ಇದ್ರಲ್ಲ ಅದೆಲ್ಲ ಸುಳ್ಳು. ಇದನ್ನ ಎಲ್ರಿಗೂ ಅನ್ವಯಿಸುತ್ತೆ, ಒಂದು ಪಕ್ಷಕ್ಕೆ ಅನ್ವಯಿಸಕ್ಕಂಥದ್ದಲ್ಲ. ಹಂಗಾಗಿ ಎಲ್ಲರೂ ಕೂಡ ಜಾಗೃತಿಯಿಂದ ಇವತ್ತು ಆಯಾ ಬೂತಲ್ಲಿ ಅವರವರ ಮತನ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳೋದು ಮತದಾರರ ಏನು ಕರ್ತವ್ಯ ಇರ್ತದೆ. ಹಂಗಾಗಿ ಇದೊಂದು ಆಪರ್ಚುನಿಟಿ ಇದೆ. ಇದೊಂದು 90 ದಿವಸದ ಒಳಗಡೆ ಅವ್ರವ್ರ ಮತನ ಎಲ್ಲಿದೆ ಅಲ್ಲಿನ ಭದ್ರವಾಗಿ ನೋಡ್ಕೊಳ್ತಕ್ಕಂಥದ್ದು ಮತದಾರರ ಒಂದು ಅವರ ಒಂದು ಇದಕ್ಕೆ ಮಾಡ್ಕೊಳ್ಬೇಕಂತ ಜವಾಬ್ದಾರಿ ಇರ್ತಕ್ಕಂಥದ್ದು. ಭಾರತೀಯನಾಗಿ ಅವ್ರವ್ರ ಮತನ ಅವ್ರವ್ರ ಬೂತಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅವ್ರದ್ದು ಜವಾಬ್ದಾರಿ ಇರ್ತದೆ. ಸರ್ಕಾರ ಕೂಡ ಅವ್ರ ಜೊತೆ ಇರ್ತದೆ, ಕೆಲಸ ಮಾಡ್ತದೆ. ಹಂಗಾಗಿ ಈ 90 ದಿವಸ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಲ್ರಿಗೂ ವಿನಂತಿ ಮಾಡ್ಕೋತೀನಿ. ಸ್ನೇಹಿತರೆ, ತಮ್ಗೆಲ್ಲ ಗೊತ್ತಿದೆ SIR ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅಭಿಯಾನ ಇದೊಂದು ಬಹಳ ವಿಶೇಷವಾಗಿ ಭಾರತದ ಚುನಾವಣೆ ಆಯೋಗ ತೆಗೆದುಕೊಂಡಿದೆ. ಭಾರತದ ಸಂವಿಧಾನದತ್ತವಾಗಿ ರಚನೆ ಆಗಿರ್ತಕ್ಕಂಥ ಭಾರತದ ಚುನಾವಣೆ ಆಯೋಗ ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಇಂಡಿಪೆಂಡೆಂಟ್ ಅಥಾರಿಟಿ ಅಂತ ಹೇಳಕ್ಕೆ ಬಯಸ್ತೇನೆ. ಈ ಚುನಾವಣೆಗೆ ಆಯೋಗಕ್ಕೆ ಮತದಾನದ ಪಟ್ಟಿಯನ್ನು ಪ್ರತಿ 10 ವರ್ಷಕ್ಕೊಂದ್ಸಲಿ ಅದನ್ನ ವಿಶೇಷ ಪರಿಷ್ಕರಣೆ ಮಾಡೋ ಕಾರ್ಯ ಜವಾಬ್ದಾರಿ ಇದೆ. ಕಳೆದ 20 ವರ್ಷಗಳಿಂದ 24 ವರ್ಷಗಳಿಂದ ಆಗದಲ್ಲೇ ಇರೋದನ್ನ ಈ ಬಾರಿ 3 ಹಂತದಲ್ಲಿ ಭಾರತೀಯ ಚುನಾವಣೆ ಆಯೋಗ ತೆಗೆದುಕೊಂಡಿದೆ. ಕರ್ನಾಟಕಕ್ಕೆ 3ನೇ ಹಂತದಲ್ಲಿ ಘೋಷಣೆ ಆಯಿತು 24ನೇ ತಾರೀಕು, 14ನೇ ತಾರೀಕು ಮೇ. ಮೊನ್ನೆ 30ರಿಂದ ಪ್ರತಿ ಮನೆಗೆ ಎನ್ಯುಮರೇಷನ್ ಫಾರಂನ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ 2-3 ವಿಷಯಗಳನ್ನ ತಮ್ಮ ಮೂಲಕ ಪ್ರಸ್ತಾಪ ಮಾಡಕ್ಕೆ ಬಯಸ್ತೇನೆ. ಒಂದು, ಕರ್ನಾಟಕದಲ್ಲಿರ್ತಕ್ಕಂಥ DK ಶಿವಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರ SIR ಬಗ್ಗೆ ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಕೊಡುವಂತ ಕೆಲಸಕ್ಕೆ ಕೈ ಹಾಕಿದೆ. ಒಂದ್ಸಲಿ ಶಿವಕುಮಾರ್ ಅವರು ನೀವು ಮತದಾನದ ಹಕ್ಕು ಪಡ್ಕೊಳ್ಳಿಲ್ಲ ಅಂದ್ರೆ ನಿಮ್ದು ಗ್ಯಾರಂಟಿ ಇರಲ್ಲ ಅಂತ ಹೆದರಿಸೋದ್ರ ಮೂಲಕ ಅವರಿಗೆ ಈ ಒಂದು SIR ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತ ಸೂಚನೆನೂ ಕೊಡ್ತಾರೆ. ಇನ್ನೊಂದು ಕಡೆಗೆ ಈ ಒಂದು SIR ಪ್ರಕ್ರಿಯೆ ಬಿಜೆಪಿಯ ಕುಮ್ಮಕ್ಕಿನಿಂದ ನಡೀತಾ ಇದೆ ಅನ್ನೋದನ್ನ
ಇಡೀ ರಾಜ್ಯದಲ್ಲಿ ತನ್ನ ಎಲ್ಲ ಮತದಾರರ ಮನೆಗೆ ಕಾಂಗ್ರೆಸ್ ಹೆಸರಿನಲ್ಲಿ ಕರಪತ್ರವನ್ನು ಕೊಡುವ ಮೂಲಕ ಇದು ಬಿಜೆಪಿಯ ಕುಮ್ಮಕ್ಕಿನಿಂದ ನಡೆತಿರ್ತಕ್ಕಂಥ SIR ಅಂತ ಹೇಳೋದ್ರ ಮೂಲಕ ಚುನಾವಣೆ ಆಯೋಗದ ಇಂಟಗ್ರಿಟಿಯನ್ನು ಪ್ರಶ್ನೆ ಮಾಡಿದೆ ಅಂತೇಳಿ ಅತ್ಯಂತ ಖಂಡನೀಯವಾಗಿ ಹೇಳಕ್ಕೆ ಬಯಸ್ತೇನೆ. ಚುನಾವಣೆ ಆಯೋಗ ವಿಶೇಷ ಮತದಾರ ಪರಿಷ್ಕರಣೆ ಮಾಡೋದು ಅವ್ರಿಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅವ್ರಿಗೊಂದಿರ್ತಕ್ಕಂಥ ಪವರ್. ಅದನ್ನ ಉಪಯೋಗಿಸಿ ಅದು ಈ ಒಂದು SIR ನ ನಡೆಸ್ತಾ ಇದೆ ಹೊರತುನು ಯಾವ ಬಿಜೆಪಿಯ ಕುಮ್ಮಕ್ಕಿನಿಂದ ಮಾಡುವಂಥದ್ದಲ್ಲ. ಇಡೀ ರಾಜ್ಯದ ಎಲ್ಲ ಮನೆಗೂ ಕೋಟ್ಯಾಂತರ ಕರಪತ್ರವನ್ನ ಮಾಡಿಸಿ ಅಲ್ಲಿಯ ಶಾಸಕರ ಕರಪತ್ರ ಜೊತೆ ಈ ಕರಪತ್ರವನ್ನು ಕೊಡೋದ್ರ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆಯೋದು ಅಂದ್ರೆ ಹಂಗೆ. ಒಂದ್ ಕಡೆಗೆ ಬಿಜೆಪಿಯವರ ಕುಮ್ಮಕ್ಕಿನಿಂದ ಆಗಿದೆ ಅಂತ ಹೇಳುದು, ಇನ್ನೊಂದು ಕಡೆಗೆ ಚುನಾವಣೆ ಆಯೋಗವನ್ನೇ ಅದರ ಇಂಟಗ್ರಿಟಿಯನ್ನೇ ಪ್ರಶ್ನೆ ಮಾಡುವಂತ ಕೆಲಸವನ್ನ ಈ ಕರಪತ್ರದ ಮೂಲಕ ಮಾಡಿದ್ದಾರೆ ಅಂತ ಹೇಳಿ ಅತ್ಯಂತ ಖಂಡನೀಯವಾಗಿ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ನಿನ್ನೆ ದಿವಸ ನಮ್ಮ ಭಾರತೀಯ ಜನತಾ ಪಾರ್ಟಿಯ ತಂಡ ನಾವೆಲ್ಲರೂ ಹೋಗಿ ಮುಖ್ಯ ಚುನಾವಣಾಧಿಕಾರಿಗಳನ್ನ ಭೇಟಿ ಮಾಡಿ ಒಂದು ದೂರನ್ನ ಕೊಟ್ಟು ತಕ್ಷಣವೇ ಇದನ್ನ ಕರಪತ್ರ ಹಿಂದೆ ಪಡಿಬೇಕು, ಈ ರೀತಿಯ ನಿಮ್ಮ ಇಂಟಿಗ್ರಿಟಿ, ನಿಮ್ಮ ಸಾರ್ವಭೌಮತ್ವಕ್ಕೆ ಪ್ರಶ್ನೆ ಮಾಡಿರ್ತಕ್ಕಂಥ ಈ ಕರಪತ್ರವನ್ನು ತಕ್ಷಣವೇ ಮುಟ್ಗೋಲ್ ಹಾಕಬೇಕು. ಈ ಬಗ್ಗೆ ಕೇಂದ್ರ ಚುನಾವಣೆ ಆಯೋಗಕ್ಕೆ ನಾವು ಕೊಟ್ಟಿರ್ತಕ್ಕಂಥ ದೂರನ್ನು ಕಳಿಸಿ ಕಾಂಗ್ರೆಸ್ ಮೇಲೆ ಆಕ್ಷನ್ ತಗೊಳ್ಬೇಕು ಅಂತ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ. ನಂಬರ್ 1. ನಂಬರ್ 2, ರಾಜ್ಯ ಸರ್ಕಾರ SIR ಮೂಲಕ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ, BLOಗಳನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ. ಯಾಕೆ ದುರ್ಬಳಕೆ ಮಾಡ್ಕೊಂಡಿದೆ ಅಂತ ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ಚುನಾವಣೆ ಆಯೋಗದ ನೀತಿ ಸಂಹಿತೆಯ ಪ್ರಕಾರ ಈ ಒಂದು SIR ಅಂದ್ರೆ ಏನು? SIR ಅಂದ್ರೆ ಈಗಿರೋ ಮತಪಟ್ಟಿ ಅದು ನಿಷ್ಕ್ರಿಯ ಆಗೋಗ್ಬಿಡುತ್ತೆ. ಹೊಸದಾಗಿ ಮತಪಟ್ಟಿಯನ್ನು ಮಾಡೋದು ಹೇಗೆ ಅಂದ್ರೆ ತಲೆ ಎಣಿಸುವುದರ ಮೂಲಕ ಮಾಡಬೇಕು. ಪ್ರತಿ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ, ಈ ಹಿಂದಿನ ಮತದಾರ ಪಟ್ಟಿಯಲ್ಲಿ ಸತ್ತವರು ಇದ್ದವರು ಇಲ್ದವರು ಎಲ್ಲ ಇತ್ತು. ಈಗ ನಮ್ಗೆ ಆಕ್ಚುಯಲ್ ಫ್ಯಾಕ್ಟ್ ಬೇಕಾಗಿದೆ. ಹಾಗಾಗಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರಂ ಕೊಟ್ಟು ಯಾರು ಸತ್ತೋಗಿದಾರೋ, ಯಾರು ಆ ಮನೆ ಬಿಟ್ಟಿದಾರೋ, ಯಾರು ಅಲ್ಲಿಲ್ವೋ ಅಂತ ಮತದಾರರನ್ನ ಆಬ್ಸೆಂಟೀಸ್ ಅಂತ ತೋರಿಸ್ಬಿಟ್ಟು ಫಿಸಿಕಲಿ ಸಿಗೋ ಮತದಾರರನ್ನ ಮಾತ್ರ ಎನ್ರೋಲ್ ಮಾಡ್ಕೊಂಡು ಬರುವಂತದ್ದು ಚುನಾವಣೆ ಆಯೋಗದ ಒಂದು ಸೂಚನೆ ಇದೆ. ಆದ್ರೆ ರಾಜ್ಯ ಸರ್ಕಾರ ಇದನ್ನ ಸಾಮೂಹಿಕವಾಗಿ ಕೊಡುವಂತ ಪ್ರಕ್ರಿಯೆ ಕೈ ಹಾಕಿತ್ತು. ಯಾಕೆ ಸಾಮೂಹಿಕವಾಗಿ ಕೊಡ್ತು ಅಂತಂದ್ರೆ, ಮನೆ ಮನೆಗೆ ಹೋದಾಗ ಆ ವೋಟರ್ ಅಲ್ಲಿ ಇರಲ್ಲ, ಅವನಿಗೆ ಮತದಾನದ ಹಕ್ಕು ಹೋಗ್ಬಿಡತ್ತೆ. ಅವನು ಮನೆ ಕೇಳದೆ ಇರೋ ಜಾಗದಲ್ಲೇ ಕೊಟ್ಬಿಟ್ರೆ ಇವನ್ ಮನೆ ಕೇಳೋದಿಲ್ಲಲ್ಲ, ಹೋದಾಗ ನೀವು ಇಲ್ಲಿ ಆಬ್ಸೆಂಟಿ ಅಂತ ಕೇಳೋದಿಲ್ಲಲ್ಲ. ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೋಸ್ಕರ ಈ ಪ್ರಯತ್ನವನ್ನು ಮಾಡ್ತು. ಹಾಗಾಗಿ ಇದ್ರ ವಿರುದ್ಧವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಈಗಾಗಲೇ ಒಂದ್ ಬಾರಿ ಅವ್ರು ಕಂಪ್ಲೇಂಟ್ ಕೊಟ್ರು. ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಹಾಗೆ ಶೋಭಾ ಕರಂದ್ಲಾಜೆ ಅವರು, ಈ ಎಲ್ಲ ನಾಯಕರು ಕೂಡ ಮೊನ್ನೆ ದಿವಸ ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಗೂ ಶುರುವಾಗ್ಬಿಟ್ಟಿದ್ದು ವೋಟರ್ ಫೆಸಿಲಿಟೇಷನ್ ಸೆಂಟರ್ ಮಾಡಿದೀವಿ ಅನ್ನೋ ಹೆಸರಿನಲ್ಲಿ ಎಲ್ಲಾರನ್ನು ಕರೆದ್ಬಿಟ್ಟು ಫಾರಂ ಕೊಡುವಂತ ಕೆಲಸ ಮಾಡಿದ್ರು. ಸೊ ಹಾಗಾಗಿ ಅದನ್ನು ತಕ್ಷಣ ತಡಿಬೇಕು, ಮತ್ತೆ ಎನ್ಯುಮರೇಷನ್ ಆಗ್ಬೇಕು ಅಂತ ನಾವು ಹಕ್ಕನ್ನು ಒತ್ತಾಯ ಮಾಡಿದ್ವಿ. ಮೊನ್ನೆ ದಿವಸ ಮಧ್ಯಾಹ್ನ ಇದು ಯಾಕೋ ಕಳೆದ ಒಂದು ವಾರದಿಂದ ನಾವು ಕಂಪ್ಲೇಂಟ್ ಕೊಟ್ಟರು, ಇಲ್ಲಿರ್ತಕ್ಕಂಥ ಅನ್ಬು ಕುಮಾರ್ ಅವರು ಇದಕ್ಕೆ ಕಿವಿ ಕೊಡ್ತಾ ಇರಲಿಲ್ಲ. ಮತ್ತು ಹುಬ್ಳಿ, ಧಾರವಾಡ, ಗುಲ್ಬರ್ಗ, ಬೀದರು, ಶಹಾಪುರ, ರಾಮನಗರ, ಬೆಂಗಳೂರಿನ ಪಾದರಾಯನಪುರ, ಚಾಮರಾಜ 5 ದಿವಸದಲ್ಲಿ ಹಬ್ಬ ಮಾಡಾಕ್ಬಿಟ್ರು, ಕರ್ದ್ ಕೊಡೋವಂಥದ್ದು. ಹಾಗಾಗಿ ಅದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಜ್ಞಾನೇಶ್ ಕುಮಾರ್ ಅವ್ರಿಗೂ ನಾವು ಕೇಳಿದ್ವಿ. ನಿನ್ನೆ ದಿವಸ ಮಾನ್ಯ ಚುನಾವಣಾಧಿಕಾರಿಗಳು ಅನ್ಬು ಕುಮಾರ್ ಅವರು ಸುಮಾರು 42 BLOಗಳು ಯಾರು ತಮ್ಮ ಕೊಟ್ಟನ್ನ ಡೈರೆಕ್ಷನ್ ಬಿಟ್ಟು ಹೋಗಿ ಸಾಮೂಹಿಕವಾಗಿ ಹಂಚಿದ್ರು ಅವ್ರ ಮೇಲೆ ನೋಟಿಸ್ ಕೊಟ್ಟು ಆಕ್ಷನ್ ಮಾಡಿದ್ದಾರೆ. ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲಾ BLOಗಳು ಮನೆಗೆ ಹೋಗಿ ಕೊಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಯಾಕೆ ಇದನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಇದನ್ನೆಲ್ಲ ಕೇಳಿದ ತಕ್ಷಣ ಮಾನ್ಯ DK ಶಿವಕುಮಾರ್ ಅವರು, ಹಾಗೇನೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಬಹಳ ವ್ಯಂಗ್ಯವಾಗಿ ಮಾತಾಡಿದ್ರು.
ನಾನೇ ಚುನಾವಣೆ ಆಯೋಗಕ್ಕೆ 10 ಪ್ರಶ್ನೆ ಕೇಳಿದ್ದೀನಿ, ಅವ್ರೇನ್ ದಡ್ರ, ನಿಮ್ದೇ ಕೇಂದ್ರ ಸರ್ಕಾರ ಅಂತೆಲ್ಲ ಕೇಳಿದ್ರು. ಕೇಂದ್ರ ಸರ್ಕಾರದ ಅಲ್ಲ ಇದು, ಇದನ್ನೇ ನಾನು ಹೇಳಿದೆ, ಇದನ್ನ ಅಟಾನಮಸ್ ಬಾಡಿ. ಹಾಗಾಗಿ ರಾಜ್ಯ ಸರ್ಕಾರದ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ಸಚಿವರಿಗೆ ನಾನು ಹೇಳಕ್ಕೆ ಬಯಸ್ತೇನೆ, ಇನ್ನು ಮುಂದಾದ್ರೂ ನೀವು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ತಹಸೀಲ್ದಾರರು, ಎಸಿ ಎಲ್ಲರೂ ಯಾರ ಮಾತು ಕೇಳ್ತಾರೆ? ರಾಜ್ಯ ಸರ್ಕಾರ ಹೇಳೋದಂಗೆ ಕೇಳ್ತಾರೆ. ನೀತಿ ನಿಯಮ ಕೇಂದ್ರ ಚುನಾವಣಾ ಆಯೋಗ ಕಳಿಸಿರ್ಬೋದು, ಆದರೆ ಎಕ್ಸಿಕ್ಯೂಟ್ ಮಾಡುವಂಥದ್ದು ರಾಜ್ಯ ಸರ್ಕಾರದ ಅಧಿಕಾರಿಗಳು. ಅವ್ರ ಮೇಲೆ ಪ್ರೆಷರ್ ಮಾಡಿ ಬಲವನ್ನು ತಂದು ಮಸೀದಿಗಳಲ್ಲಿ, ಕಲ್ಯಾಣ ಮಂದಿರಗಳಲ್ಲಿ ರಸ್ತೆ ಪಕ್ಕ ಕೊಡುವಂತ ಕೆಲಸ ಕಳೆದ 8 ದಿವಸ ಮಾಡಿದರೆ, ಈಗ ಅದನ್ನ ನಿಲ್ಸಿದೀವಿ ಅಂತ ಹೇಳಿದರೆ ನಂಬಿದೀವಿ ನಿಲ್ಸಿದ್ದಾರೆ ಅಂತ. ಅಕಸ್ಮಾತ್ ಮತ್ತೆ ಪ್ರಾರಂಭ ಮಾಡಿದ್ರೆ ಖಂಡಿತ ಬಿಜೆಪಿಯಿಂದ ಇದನ್ನ ಸೀರಿಯಸ್ ಆಗಿ ತಗೊಳ್ತೀವಿ. ನಾವು ಇದನ್ನ ಪ್ರಕ್ರಿಯೆನ ಬಗ್ಗೆ ಸೀರಿಯಸ್ ಆಗಿ ಕೇಂದ್ರ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡ್ತೀವಿ. ಇದು ಒಂದು ಪಾರ್ಟ್. ಇನ್ನ ಎರಡನೇ ಪಾರ್ಟು, ನಮ್ಮ ಅಧ್ಯಕ್ಷ ಹೇಳಿದ್ರು ಜಾಗೃತಿ ಮಾಡಿಸುವಂತ ಕೆಲಸ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೂಡ ಸರ್ಕಾರಕ್ಕೆ ಏನು ಸಹಕಾರ ಕೊಡಬೇಕು, ಚುನಾವಣೆ ಆಯೋಗಕ್ಕೆ ಆ BLA 1 ಮೂಲಕ ಆ ರೀತಿ ಇಡೀ 224 ಕ್ಷೇತ್ರಕ್ಕೆ BLA 1 ಮಾಡಿದೀವಿ. ಸುಮಾರು ಒಂದು 52ರಿಂದ 53 ಸಾವಿರ BLA 2ಗಳನ್ನ ನಾವು ಅಪಾಯಿಂಟ್ ಮಾಡಿ BLOಗೆ ಸಹಕಾರ ಕೊಡುವಂತ ಕೆಲಸ ಮಾಡಿದೀವಿ. ನಾನು ಕೂಡ ಈ ಒಂದು SIR ನ ರಾಜ್ಯ ಸಂಚಾಲಕನಾಗಿ ಚಿಕ್ಕಬಳ್ಳಾಪುರ ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಮನವಿ ಮಾಡೋದೇನೆಂದ್ರೆ, ತಮ್ಮ ಮನೆಗೆ ಕೊಟ್ಟಂತ ಎನ್ಯುಮರೇಷನ್ ಫಾರಂನ ಯಾವುದೇ ಕಾರಣಕ್ಕೂ ತಪ್ಪದೆ ಅದಕ್ಕೆ ಸಹಿ ಹಾಕಿ ಅದಕ್ಕೆ ಸಂಬಂಧಪಟ್ಟಂತ ಕಾಲಮ್ಗಳನ್ನ ತುಂಬಿ, ಕಷ್ಟ ಸ್ವಲ್ಪ ಕನ್ಫ್ಯೂಷನ್ ಡೌಟ್ಗಳು ಎಲ್ಲ ಇದೆ, ಅದಕ್ಕೋಸ್ಕರ ಎಲ್ಲ ಕಡೆ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ನ ಗ್ರಾಮ ಪಂಚಾಯಿತಿಗಳಲ್ಲಿ, ವಾರ್ಡ್ ಮಟ್ಟದಲ್ಲಿ, ನಗರಸಭೆ ಕಾರ್ಯಾಲಯಗಳಲ್ಲಿ, ಈ ತರ ಬೇರೆ ಬೇರೆ ಸ್ಥಳಗಳಲ್ಲಿ ಈಗಾಗಲೇ ಓಪನ್ ಮಾಡಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಮ್ಮ ಫಾರಂನ ಫಿಲ್ಅಪ್ ಮಾಡ್ಕೋಬಹುದು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲ BLA 2ಗಳಿಗೆ ಕಳೆದ 6 ತಿಂಗಳಿಂದ ವಿಶೇಷವಾಗಿ ಈ ಎನ್ಯುಮರೇಷನ್ ಫಾರಂನ ಫಿಲ್ಅಪ್ ಮಾಡಬೇಕು ಅಂತಾದ್ರೆ 2002ರ ವೋಟರ್ ಲಿಸ್ಟ್ ನಲ್ಲಿ ಅವರ ನಂಬರು, ಅವರ ಎಪಿಕ್ ನಂಬರ್ ಎಲ್ಲ ಕೊಡಬೇಕಾಗತ್ತೆ. ಮತ್ತೆ 2025 ಬಂದಂತ ಉಳಿದಂತ ವೋಟರ್ಸ್ಗೂ ಕೂಡ ಸಹಾಯ ಮಾಡೋಕೆ ಎಲ್ಲ ರೀತಿಯ ಸಜ್ಜನ್ನ ನಮ್ಮ ಎಲ್ಲಾ BLOಗಳಿಗೆ ಸಹಕಾರ ಕೊಡೋ ದೃಷ್ಟಿಯಿಂದ, ಮತದಾರರಿಗೆ ಈ ಇನ್ಫಾರ್ಮೇಶನ್ ಕೊಡೋ ದೃಷ್ಟಿಯಿಂದ ನಮ್ಮ BLA 1ಗೆ ತರಬೇತಿ ಕೊಟ್ಟಿದ್ದೀವಿ, BLA 2 ಕೊಟ್ಟಿದ್ದೀವಿ. ಒಟ್ಟಾರೆಯಾಗಿ ನಮ್ಮ ಚಿಂತನೆ ಇಷ್ಟೇ, ಪ್ರತಿ ಸಲ ನಾವು ಸಾರ್ವಜನಿಕರನ್ನ ಮತ ಕೇಳಕ್ ಹೋಗ್ತಾ ಇದ್ವಿ, ನಮ್ಮ ಪಾರ್ಟಿಗೆ ಮತ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ವಿ. ಈಗ ನಾವು ಮತ ಕೇಳಕ್ ಹೋಗ್ತಿಲ್ವಾ, ಅವರಿಗೆ ಮತದಾನ ಹಕ್ಕನ್ನ ಕೊಡಿಸುವಂತ ಒಂದು ಪುಣ್ಯದ ಕೆಲಸಕ್ಕೆ ನಾವು ಕೈ ಹಾಕಿದೀವಿ. ಆ ರೀತಿಯ ಒಂದು ದೊಡ್ಡ ಚಟುವಟಿಕೆಯಲ್ಲಿ ನಮ್ಮ ಸಾವಿರಾರು ಜನ ಕಾರ್ಯಕರ್ತರು ಇದ್ರೊಳಗೆ ಭಾಗವಹಿಸಿದ್ದಾರೆ. ಹಾಗೆ ಚುನಾವಣೆ ಆಯೋಗ ಕೂಡ ಬಹಳ ಚೆನ್ನಾಗಿ ಈ ಸಲ ಬೇರೆ ಈ ಸಾಫ್ಟ್ವೇರ್ಗೆ ಸಂಬಂಧಪಟ್ಟಂಗೆ, ವೆಬ್ಸೈಟ್ಗೆ ಸಂಬಂಧಪಟ್ಟಂಗೆ ತುಂಬಾ ಚೆನ್ನಾಗಿ ಸುಮಾರು ಒಂದು 60,000 ಅಧಿಕಾರಿಗಳನ್ನ ಇದಕ್ಕೆ ಉಪಯೋಗಿಸಿ ಕೆಲಸ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ಕೂಡ ನಮ್ಮ ಮತದಾರರ ಹಿತರಕ್ಷಣೆ ಮಾಡೋದಕ್ಕೋಸ್ಕರ ಸರ್ವ ರೀತಿಯ ಪ್ರಯತ್ನಗಳನ್ನು ಮಾಡಿ ಅದರೊಳಗೆ ಯಶಸ್ಸು ಕಾಣ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.